ಹಾಯ್ ಗೈಸ್, ಹೇಗಿದ್ದಾರೆ ಎಲ್ಲರೂ? ಇವತ್ತು ನಾವು ತೆಲುಗುನಲ್ಲಿ ರಿಲೀಸ್ ಆದ ಫನ್ ಅಂಡ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಮೂವಿ ಗುರ್ರಂ ಪಾಪಿರೆಡ್ಡಿ ಸ್ಟೋರಿನ ನೋಡೋಣ. ಇದರ IMDb ರೇಟಿಂಗ್ 7 ಇದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಕೊನೆವರೆಗೆ ನೋಡಿ. ಕಥೆಯ ಆರಂಭದಲ್ಲಿ ಗೋಯಿಯನ್ನು ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಗೋಯಿ ಸ್ವಲ್ಪ ವಿಚಿತ್ರವಾದ ಮನುಷ್ಯನಾಗಿರ್ತಾನೆ. ಈತ ಸ್ಮಶಾನದಲ್ಲಿ ಗುಣಿ ತೋಡುವ ಕೆಲಸ ಮಾಡ್ತಿರ್ತಾನೆ. ಸೊ ಈತ ಒಂದು ದಿನ 2 ಗುಣಿಗಳನ್ನ ತೋಡ್ತಾನೆ. ಆದ್ರೆ ಅವತ್ತು ಒಂದೇ ಡೆಡ್ ಬಾಡಿ ಬರುತ್ತೆ. ಅದಕ್ಕೆ ಗೋಯಿಗೆ ಒಂದೇ ಗುಣಿಯ ಪೇಮೆಂಟ್ ಸಿಗುತ್ತೆ. ಆದ್ರೆ ಗೋಯಿ ಆ 2ನೇ ಗುಣಿಯ ಪೇಮೆಂಟ್ ನ ಹೇಗೆ ವಸೂಲಿ ಮಾಡ್ಬೇಕಂತ ಯೋಚನೆ ಮಾಡ್ತಾನೆ. ಆಗ ಅವನು ಆ ಸತ್ತ ವ್ಯಕ್ತಿಯ ಹೆಂಡತಿ ಹತ್ರ ಹೋಗಿ, ನಾನು 2 ಗುಣಿ ತೋಡಿದ್ದೀನಿ, ಅದಕ್ಕೆ ನೀವು ಒಂದು ಕೆಲಸ ಮಾಡಿ. ನೀವು ಆ ಇನ್ನೊಂದು ಗುಣಿಯ ಹಣ ಈಗಲೇ ಕೊಟ್ಟರೆ ಅದನ್ನ ನಾನು ಯಾರಿಗೂ ಕೊಡಲ್ಲ. ಅದನ್ನ ಹಾಗೆ ಇಟ್ಟು ನೀವು ಸತ್ತ ಮೇಲೆ ನಿಮ್ಮ ಗಂಡನ ಪಕ್ಕದಲ್ಲಿ ಹಾಕ್ತೀನಿ. ನೀವಿಬ್ಬರು ಆರಾಮಾಗಿರ್ಬೋದು ಅಂತ ಹೇಳ್ತಾನೆ. ಇದನ್ನ ಕೇಳಿ ಆ ಮಹಿಳೆ ಅವನ ಹಿಂದೆ ಕಟ್ಟಿಗೆ ತಗೊಂಡು ಓಡ್ತಾಳೆ. ಆದ್ರೆ ಗೋಯಿ ಮಾತ್ರ ಅವನ ಕೆಲಸಕ್ಕೆ ಪೇಮೆಂಟ್ ಹೇಗೆ ಸಿಗುತ್ತೆ ಅಂತ ಯೋಚನೆ ಮಾಡ್ತಾನೆ. ಈಗ ಗೋಯಿ ಆ ಗುಣಿಗಾಗಿ ಹೆಣ ಹುಡುಕ್ತಾನೆ. ಈಗ ಗೋಯಿ ಒಂದು ಕಡೆ ಇದ್ದಾಗ ಅವನಿಗೆ ಮಿಲಿಟರಿ ಹಾಗೂ ಚಿಲಿಪಿ ಅನ್ನೋ ಇಬ್ಬರು ವ್ಯಕ್ತಿಗಳು ಸಿಗ್ತಾರೆ. ಇವರು ಆತನಿಗೆ ಒಂದು ಕಡೆ ಗುಣಿ ತೋಡ್ಬೇಕು, ಬರ್ತೀಯಾ ಅಂತ ಕೇಳ್ತಾರೆ. ಆಗ ಗೋಯಿ ಸರಿ ಅಂತ ಅವರ ಹಿಂದೆ ಹೋಗ್ತಾನೆ. ಅವರು ಗೋಯಿನ ತನ್ನ ಇನ್ನಿಬ್ಬರು ಫ್ರೆಂಡ್ಸ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅದರಲ್ಲಿ ಒಬ್ಬಾತ ಗುರ್ರಂ ಪಾಪಿರೆಡ್ಡಿ ಮತ್ತು ಇನ್ನೊಬ್ಬಾತ ರಾಜು ಒಬ್ಬ ಸ್ಮಾರ್ಟ್ ಕಳ್ಳ ಆಗಿರ್ತಾನೆ ಮತ್ತು ಈತ 2 ದಿನ ಮುಂಚೆ ಜೈಲಿಂದ ಬಿಡುಗಡೆಯಾಗಿರ್ತಾನೆ. ರಾಜು ಜೈಲಿಂದ ಹೊರಗೆ ಬಂದಾಗ ಗುರ್ರಂ ಪಾಪಿರೆಡ್ಡಿ ರಾಜುಗೆ ಹಾರ ಹಾಕ್ತಾನೆ. ಏಕೆಂದರೆ ರೆಡ್ಡಿ ಒಂದು ಜ್ಯುವೆಲರಿ ಶಾಪ್ ನ ಲೂಟಿ ಮಾಡ್ಬೇಕಂತ ಪ್ಲಾನ್ ಮಾಡಿರ್ತಾನೆ. ಇದರಲ್ಲಿ ಅವನಿಗೆ ರಾಜು ಹೆಲ್ಪ್ ಬೇಕಾಗಿರುತ್ತೆ. ಆದ್ರೆ ರಾಜು ಶಾಪ್ ಕಳ್ಳತನ ಮಾಡಬೇಕಿದ್ರೆ ಬರೀ ಇಬ್ಬರಿಂದ ಆಗಲ್ಲ, ಅದಕ್ಕೆ ಇನ್ನು ಜನ ಬೇಕು ಅಂತ ಹೇಳ್ತಾನೆ. ಆಗ ರೆಡ್ಡಿ ತನ್ನ ಇಬ್ಬರು ಸ್ನೇಹಿತರನ್ನ ಕರ್ಕೋತಾನೆ. ಈಗ ಇವರು ಗೋಯಿನ ಕರ್ಕೊಂಡು ಜ್ಯುವೆಲರಿ ಶಾಪ್ ಲೂಟಿ ಮಾಡೋಕೆ ಹೋಗ್ತಾರೆ. ಇದರಲ್ಲಿ ಮೇನ್ ಪ್ಲಾನ್ ರೆಡ್ಡಿದಾಗಿರುತ್ತೆ. ಆದ್ರೆ ಇವರು ರೆಡ್ಡಿನ ಕಾರಲ್ಲಿ ಡ್ರೈವರ್ ಮಾಡಿ ತಾವೇ ಕಳ್ಳತನಕ್ಕೆ ಹೋಗ್ತಾರೆ. ಆದ್ರೆ ರಾಜು ಕದಿಯಲು ಹೋಗ್ತಿದ್ದಾಗ ಅವನು ಒಂದು ಬಿಲ್ ಬೋರ್ಡ್ಗೆ ಡಿಕ್ಕಿ ಹೊಡಿತಾನೆ. ಇಲ್ಲಿ ರಾಜುಗೆ ಇರುಳು ಕುರುಡು ಅಂದರೆ ನೈಟ್ ಬ್ಲೈಂಡ್ನೆಸ್ ರೋಗ ಇರುತ್ತೆ. ಆದ್ರೆ ಅವನು ಫುಲ್ ಕಾನ್ಫಿಡೆಂಟ್ ನಿಂದ ಕಳ್ಳತನಕ್ಕೆ ಹೋಗ್ತಾನೆ. ಇವರು ಈಗ ಶಾಪ್ ಮುಂದೆ ಬಂದಾಗ ಅಲ್ಲಿ ಒಂದು ಆಂಬ್ಯುಲೆನ್ಸ್ ಹೋಗ್ತಿರುತ್ತೆ. ಆಗ ಗೋಯಿ ಎಲ್ಲ ಬಿಟ್ಟು ಆಂಬ್ಯುಲೆನ್ಸ್ ಹಿಂದೆ ಓಡ್ತಾನೆ ಮತ್ತು ಆಂಬ್ಯುಲೆನ್ಸ್ ನ ಸ್ಟಾಪ್ ಮಾಡಿ ಗುಣಿ ರೆಡಿ ಇದೆ, ಡೆಡ್ ಬಾಡಿ ಎಲ್ಲಿ ಅಂತ ಕೇಳ್ತಾನೆ. ಆಗ ಆಂಬ್ಯುಲೆನ್ಸ್ ಡ್ರೈವರ್, ಅರೆ ನಾನು ಹೆಣನ ಹಾಸ್ಪಿಟಲ್ ನಲ್ಲಿ ಬಿಟ್ಟು ಬಂದೆ ಅಂತ ಹೇಳ್ತಾನೆ. ಆಗ ಗೋಯಿ ರೆಡ್ಡಿ ಟೀಮ್ ನ ಬಿಟ್ಟು ಅಲ್ಲಿಂದ ಹಾಸ್ಪಿಟಲ್ಗೆ ಓಡ್ತಾನೆ. ಏಕೆಂದರೆ ಗೋಯಿಗೆ ಆ ಖಾಲಿ ಇದ್ದ ಗುಣಿಯಲ್ಲಿ ಹಣ ಹಾಕೋದು ಜ್ಯುವೆಲರಿ ಶಾಪ್ ನಲ್ಲಿ ಇದ್ದ ಹಣಕ್ಕಿಂತ ದೊಡ್ಡದಾಗಿರುತ್ತೆ. ಏಕೆಂದರೆ ಆತನಿಗೆ ಅವನ ಕೂಲಿ ಬೇಕಾಗಿರುತ್ತೆ. ಈ ಕಡೆ ರಾಜು ಮಿಲಿಟರಿ ಮತ್ತು ಚಿಲಿಪಿ ಜೊತೆ ಶಾಪಿಂಗ್ ಹೋಗಿ ಕಳ್ಳತನ ಮಾಡ್ತಾರೆ. ಇವರು ವಾಪಸ್ ರೆಡ್ಡಿ ಹತ್ರ ಬಂದು ಕಾರಲ್ಲಿ ಕೂತಾಗ ಮಿಲಿಟರಿ ರೆಡ್ಡಿನ ಡ್ರೈವರ್ ಅಂತ ಕರೀತಾನೆ. ಇದರಿಂದ ರೆಡ್ಡಿ ನನ್ನ ಡ್ರೈವರ್ ಅಂತ ಯಾಕೆ ಕರಿತೀಯ ಅಂತ ಮಿಲಿಟರಿನ ಹೊಡಿತಾನೆ. ಈಗ ಇವರೆಲ್ಲ ಜಗಳ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇದೇ ಗ್ಯಾಪ್ ಅಲ್ಲಿ ರಾಜು ಬಂಗಾರನೆಲ್ಲ ತಗೊಂಡು ಹೋಗ್ಬಿಡ್ತಾನೆ. ಸ್ವಲ್ಪ ಹೊತ್ತಾದ ಮೇಲೆ ಅಲ್ಲಿ ಪೊಲೀಸರು ಬರ್ತಾರೆ. ಇವರು ಇನ್ನೂ ಜಗಳ ಆಡ್ತಿರ್ತಾರೆ. ಈಗ ಪೊಲೀಸರು ಇವರನ್ನ ಅರೆಸ್ಟ್ ಮಾಡ್ತಾರೆ. ಇನ್ನೊಂದು ಕಡೆ ಗೋಯಿನ ತೋರಿಸ್ತಾರೆ. ಈತ ಹಾಸ್ಪಿಟಲ್ಗೆ ಬಂದಿರ್ತಾನೆ. ಇಲ್ಲಿ ಮೃತರ ಕುಟುಂಬದವರು ಡೆಡ್ ಬಾಡಿ ಮುಂದೆ ಅಳತಿರ್ತಾರೆ. ಆಗ ಅಲ್ಲಿ ಗೋಯಿ ಬರ್ತಾನೆ. ಈತ ಇವರಿಗೆ ಗುಣಿ ರೆಡಿ ಇದೆ, ಬನ್ನಿ ಈ ಬಾಡಿನ ಹೂತಾಕೋಣ ಅಂತ ಹೇಳ್ತಾನೆ. ಆದ್ರೆ ಕುಟುಂಬದವರು ನಾವು ಹೆಣನ ಹೂಡಲ್ಲ, ನಾವು ಅದನ್ನ ಸುಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಗೋಯಿ ಕೇಳದೆ ಬಾಡಿನ ತಗೊಂಡು ಹೋಗ್ತಿರ್ತಾನೆ. ಆಗ ಫ್ಯಾಮಿಲಿಯವರು ಪೊಲೀಸರನ್ನ ಕರೀತಾರೆ. ಅವರು ಇವನ ಮೇಲೆ ಕೇಸ್ ಹಾಕಿ ಕೋರ್ಟ್ಗೆ ಹಾಜರು ಮಾಡ್ತಾರೆ. ಇಲ್ಲಿ ಗೋಯಿ ಜಡ್ಜ್ ಮುಂದೆ ಹುಚ್ಚುಚ್ಚು ಉತ್ತರ ಕೊಡ್ತಿರ್ತಾನೆ. ಏಕೆಂದರೆ ಅವನ ಮೈಂಡ್ ಸರಿ ಇರಲ್ಲ, ಅವನು ಅರ್ಧ ಹುಚ್ಚ ಆಗಿರ್ತಾನೆ. ಅದಕ್ಕೆ ಜಡ್ಜ್ ಅವನಿಗೆ 8 ತಿಂಗಳ ಜೈಲು ಶಿಕ್ಷೆ ಹಾಕ್ತಾನೆ. ಈಗ ಸೀನ್ 1 ವರ್ಷದ ನಂತರ ಶಿಫ್ಟ್ ಆಗುತ್ತೆ. ಇಲ್ಲಿ ಗೋಯಿ ಒಂದು ಬಾರಲ್ಲಿ ಕೂತು ಬಿಯರ್ ಕುಡಿತಿರ್ತಾನೆ. ಆಗ ಅಲ್ಲಿ ಚಿಲಿಪಿ ಮತ್ತು ಮಿಲಿಟರಿ ಕೂಡ ಬರ್ತಾರೆ. ಇಲ್ಲಿ ಅವರನ್ನ ದಾಮಿನಿ ಅನ್ನೋ ಹುಡುಗಿ ಕರೆದಿರ್ತಾಳೆ. ಆ ಹುಡುಗಿ ಜೊತೆ ಅಲ್ಲಿ ಗುರ್ರಂ ಪಾಪಿರೆಡ್ಡಿ ಕೂಡ ಇರ್ತಾನೆ. ಈತನನ್ನ ನೋಡಿ ಚಿಲಿಪಿ ಮತ್ತು ಮಿಲಿಟರಿ ಅವನನ್ನ ಹೊಡೆಯೋಕೆ ಹೋಗ್ತಾರೆ. ಏಕೆಂದರೆ ಅವರು ಲಾಸ್ಟ್ ಟೈಮ್ ಇವನಿಂದಾಗಿ ನಾವು ಸಿಕ್ಕಾಕೊಂಡಿದ್ದು ಅಂತ ಹೇಳ್ತಾರೆ. ಆದ್ರೆ ರೆಡ್ಡಿ, ನಾನು ಇಲ್ಲಿ ಒಂದು ಪ್ಲಾನ್ ಇಂದ ಬಂದಿದ್ದೀನಿ, ಆ ಪ್ಲಾನ್ ಇಂದ ನಾವೆಲ್ಲ ಕೋಟ್ಯಾಧಿಪತಿ ಆಗ್ಬೋದು ಅಂತ ತನ್ನ ಪ್ಲಾನ್ ಹೇಳ್ತಾನೆ. ಆಕ್ಚುಲಿ ಇವರು ಒಂದು ಹೆಣ ಕದಿಯೋ ಪ್ಲಾನ್ ಮಾಡ್ತಾರೆ. ಶ್ರೀಶೈಲಂ ಕಾಡಲ್ಲಿರೋ ಒಂದು ಸಮಾಧಿಯಿಂದ ಹೆಣ ತಂದು ಶ್ರೀನಗರ್ನಲ್ಲಿರೋ ಒಂದು ಸಮಾಧಿಯಲ್ಲಿ ಹೆಣ ಇಡಬೇಕು. ಇಷ್ಟು ಮಾಡಿದರೆ ಒಬ್ಬೊಬ್ಬರಿಗೆ 10 ಕೋಟಿ ಹಣ ಸಿಗುತ್ತೆ ಅಂತ ಹೇಳ್ತಾನೆ. ಅಮೌಂಟ್ ಕೇಳಿ ಇವರು ಈ ಕೆಲಸ ಮಾಡಲು ಒಪ್ಕೋತಾರೆ. ಈಗ ಇವರು ಒಂದು ವ್ಯಾನ್ ತಗೊಂಡು ಶ್ರೀಶೈಲಂ ಕಾಡಿಗೆ ಹೋಗ್ತಾರೆ. ಅಲ್ಲಿರೋ ಒಂದು ಸಮಾಧಿಯಿಂದ ಸ್ಕೆಲೆಟನ್ ನ ತೆಗೆದು ಶ್ರೀನಗರ್ನಲ್ಲಿ ಇಡೋಕೆ ಬರ್ತಾರೆ. ಇವರು ತಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡ್ತಿದ್ದಾಗ ಅಲ್ಲಿ ಸ್ಮಶಾನದ ಸೆಕ್ಯೂರಿಟಿ ಗಾರ್ಡ್ ಬರ್ತಾನೆ. ಆದ್ರೆ ಇಲ್ಲಿ ದಾಮಿನಿ ಗಾರ್ಡ್ನ ನೋಡಿ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ ಮತ್ತು ತನ್ನ ಅಣ್ಣ ಸತ್ತೋದ ಅಂತ ಹೇಳ್ತಾಳೆ. ಆಗ ಮಿಲಿಟರಿ ಡೆಡ್ ಬಾಡಿ ತರ ನಾಟಕ ಮಾಡ್ತಾನೆ. ರೆಡ್ಡಿ ಸೆಕ್ಯೂರಿಟಿ ಗಾರ್ಡ್ಗೆ ಡ್ರಿಂಕ್ಸ್ ಕೊಡ್ತಾನೆ ಮತ್ತು ಸ್ವಲ್ಪ ಹಣ ಕೂಡ ಕೊಡ್ತಾನೆ. ಗಾರ್ಡ್ ಅಲ್ಲಿಂದ ಡ್ರಿಂಕ್ ಮಾಡಲು ಹೋಗ್ತಾನೆ. ಇವರು ಈಗ ತಾವು ಸ್ಕೆಲೆಟನ್ ನ ಚೇಂಜ್ ಮಾಡಬೇಕಿದ್ದ ಸಮಾಧಿನ ಹುಡುಕ್ತಾರೆ. ಇವರಿಗೆ ಕಾಳಿಂಗ ಪೋತುರಾಜು ಅನ್ನೋ ಒಂದು ಸಮಾಧಿ ಸಿಗುತ್ತೆ. ಈತ 40 ವರ್ಷದ ಹಿಂದೆ ಸತ್ತೋಗಿರ್ತಾನೆ. ಇವರಿಗೆ ಇದೇ ಸಮಾಧಿಯಿಂದ ಸ್ಕೆಲೆಟನ್ ನ ಚೇಂಜ್ ಮಾಡಬೇಕಿರುತ್ತೆ. ಇವರು ತೋಡೋಕೆ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ಹೊತ್ತಾದ ಮೇಲೆ ಇವರು ಸ್ಕೆಲೆಟನ್ ನ ಚೇಂಜ್ ಕೂಡ ಮಾಡ್ತಾರೆ. ಆಮೇಲೆ ರೆಡ್ಡಿ ಮಿಲಿಟರಿ ಮತ್ತು ಚಿಲಿಪಿಗೆ ಈ ಸ್ಕೆಲೆಟನ್ ನ ಯಾರಿಗೂ ಸಿಗದ ಯಾವುದಾದ್ರೂ ಒಂದು ಪ್ಲೇಸ್ ಅಲ್ಲಿ ಬಿಸಾಕು,
ಆಮೇಲೆ ನಮ್ಮ ಸೇಫ್ ಹೌಸ್ಗೆ ಬಂದ್ಬಿಡು ಅಂತ ಹೇಳ್ತಾನೆ. ಈಗ ಇವರು ಸ್ಕೆಲೆಟನ್ನ ಬಿಸಾಕೋಕೆ ಹೋಗ್ತಾರೆ. ಆದ್ರೆ ದಾರಿಯಲ್ಲಿ ಮಿಲಿಟರಿ ಚಿಲಿಪಿಗೆ ರೆಡ್ಡಿ ಏನೋ ಮಾಡ್ತಿದ್ದಾನೆ. ಯಾಕಂದ್ರೆ ಬರೀ ಒಂದು ಸ್ಕೆಲೆಟನ್ನ ಚೇಂಜ್ ಮಾಡೋಕೆ ಯಾರು ತಾನೇ 10 ಕೋಟಿ ಕೊಡ್ತಾರೆ ಅಂತ ಹೇಳ್ತಾನೆ. ಇವರು ಸ್ಕೆಲೆಟನ್ನ ಬಿಸಾಕಿ ಸೇಫ್ ಹೌಸ್ಗೆ ಬಂದಾಗ ಅಲ್ಲಿ ಪಾಪಿರೆಡ್ಡಿ ಮತ್ತು ಗೋಯಿ ಖುಷಿಯಿಂದ ಡ್ಯಾನ್ಸ್ ಮಾಡ್ತಿರ್ತಾರೆ. ಆಗ ಮಿಲಿಟರಿ ಕೋಪದಿಂದ ಇದೆಲ್ಲ ಏನು, ಇಲ್ಲಿ ಏನ್ ನಡೀತಾ ಇದೆ, ಅಷ್ಟಕ್ಕೂ ಸ್ಕೆಲೆಟನ್ ಯಾರ್ದು, ನಮಗೆ ಯಾರು ದುಡ್ಡು ಕೊಟ್ರು ಎಲ್ಲ ಗೊತ್ತಾಗ್ಬೇಕು, ಇಲ್ಲಾಂದ್ರೆ ನಾವು ಪೊಲೀಸರಿಗೆ ಎಲ್ಲ ಹೇಳ್ಬಿಡ್ತೀವಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ದಾಮಿನಿ ಇವರು ಪೊಲೀಸ್ ಹತ್ರ ಹೋದ್ರೆ ಎಲ್ಲ ಹಾಳಾಗುತ್ತೆ, ಅದಕ್ಕೆ ಎಲ್ಲ ಹೇಳ್ಬಿಡು ಅಂತ ಹೇಳ್ತಾಳೆ. ಆಗ ಪಾಪಿರೆಡ್ಡಿ ಇವರಿಗೆ ನಿಜ ಹೇಳ್ತಾನೆ. ಸ್ಟೋರಿ ಕ್ರಿಸ್ತಶಕ 1600ರಲ್ಲಿ ರಾಯಲಸೀಮದಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಕಾಳಿಂಗ, ಚೇರ ಮತ್ತು ಬಾಲಿಕಾ ಅನ್ನೋ 3 ಸಾಮಂತ ರಾಜರಿರ್ತಾರೆ. ಇವರ ವಿರುದ್ಧ ಶತ್ರು ದೇಶದವರು ಯುದ್ಧಕ್ಕೆ ಬರ್ತಿರ್ತಾರೆ. ಆಗ ಈ ಸಾಮಂತ ರಾಜರು ಆಂಗ್ಲರಿಂದ ಸಹಾಯ ಕೇಳ್ತಾರೆ. ಆಂಗ್ಲರು ಇವರಿಗೆ ಸಹಾಯ ಮಾಡಿ ಇವರ ಶತ್ರುಗಳನ್ನ ಸೋಲಿಸ್ತಾರೆ. ಆಗಿಂದ ಈ ರಾಜರು ಸ್ವತಂತ್ರ ಸಿಗೋವರೆಗೂ ಬ್ರಿಟಿಷರ ಜೊತೆ ಇರ್ತಾರೆ. ಆದ್ರೆ 1947ರಲ್ಲಿ ಸ್ವತಂತ್ರ ಸಿಕ್ಕ ನಂತರ ಎಲ್ಲ ಸಾಮಂತ ರಾಜರ ಸಣ್ಣ ಸಣ್ಣ ರಾಜ್ಯಗಳನ್ನ ಒಟ್ಟಾಗಿ ಸೇರಿಸಿ ನಮ್ಮ ದೇಶ ಆಯ್ತು. ಆ ಟೈಮಲ್ಲಿ ಗೌರ್ಮೆಂಟ್ ಈ ರಾಜರ ಜೀವನಕ್ಕಾಗಿ ಪಾರ್ವಿಪರ್ಸ್ ಎಂಬ ಸ್ಕೀಮ್ ಅಡಿಯಲ್ಲಿ ಇವರಿಗೆ ತಿಂಗಳಿಗೆ ಇಷ್ಟಂತ ಹಣ ಕೊಡ್ತಿತ್ತು. ಆದ್ರೆ ಇದು 1971ರಲ್ಲಿ ಬ್ಯಾನ್ ಆಯ್ತು. ಆಗ ಗೌರ್ಮೆಂಟ್ ಈ ರಾಜರುಗಳ ವಿಷಯನ ಡೀಲ್ ಮಾಡೋಕೆ ಕಾನ್ಫೆಡರೇಷನ್ ಆಫ್ ಕಿಂಗ್ಡಮ್ ಎಂಬ ಒಂದು ಆರ್ಗನೈಸೇಷನ್ ನ ಸ್ಟಾರ್ಟ್ ಮಾಡಿತ್ತು ಮತ್ತು ಹೈದರಾಬಾದ್ನ ಸುತ್ತ ಇರುವ ಕೆಲವು ಜಾಗಗಳನ್ನ ಈ ರಾಜ ಮನೆತನದವರ ಹೆಸರಿಗೆ ಮಾಡಿತ್ತು. ಆದ್ರೆ ಈಗ 3 ಮನೆತನದವರಲ್ಲಿ ಬಾಲಿಕೆ ಮನೆತನದಿಂದ ಕೇವಲ 8 ಜನ, ಇನ್ನು ಚೇರ ಮನೆತನದಿಂದ ಕೇವಲ 12 ಜನ ಇದ್ದಾರೆ. ಆದ್ರೆ ಕಾಳಿಂಗ ಮನೆತನ ಪೂರ್ತಿಯಾಗಿ ಮುಗಿದು ಹೋಗಿದೆ. ಉಳಿದ 2 ಮನೆತನದವರು ಸೇರಿ ಒಂದು ಟ್ರಸ್ಟ್ ನ ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಕಾಳಿಂಗ ಮನೆತನದಲ್ಲಿ ಯಾರೂ ಇಲ್ಲದರಿಂದ ಇವರೇ ಅವರ ಜಾಗ ಕೂಡ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ. ಇದರಲ್ಲಿ ಟ್ರಸ್ಟಿಯಾಗಿ ಹೈಗ್ರೀವ್ ಮತ್ತು ನೀಲ್ಗ್ರೀವ್ ಎಂಬ ಸಹೋದರರಿದ್ದಾರೆ. ಇನ್ನು ಇವರ ಪೂರ್ತಿ ಸಂಪತ್ತಿಯ ವ್ಯಾಲ್ಯೂ ಸುಮಾರು 2000 ಕೋಟಿ ಇದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಮಿಲಿಟರಿ ಮತ್ತು ಚಿಲಿಪಿಬ್ಬರು ಶಾಕ್ ಆಗ್ತಾರೆ. ಈಗ ರೆಡ್ಡಿ, ನಾವು ಗೋವಿನ ಕಳಿಂಗ ಸಾಮ್ರಾಜ್ಯದ ಕೊನೆಯ ಕುಡಿ ಅಂತ ಕೋರ್ಟಲ್ಲಿ ಕೇಸ್ ಹಾಕ್ತೀವಿ, ಅವರ ಹತ್ರ ಅದು ಸುಳ್ಳು ಅಂತ ಸಾಬೀತು ಮಾಡೋಕೆ DNA ಟೆಸ್ಟ್ ಬಿಟ್ರೆ ಬೇರೆ ಆಪ್ಷನ್ ಇರಲ್ಲ. ಆಗ ಕೋರ್ಟ್ ಸಮಾಧಿಯಿಂದ DNA ಕಲೆಕ್ಟ್ ಮಾಡುವಂತೆ ಹೇಳುತ್ತೆ. ಈಗ ನಾವು ಮಾಡಿರೋದು ಅದರ ಪ್ಲಾನ್. ಆಕ್ಚುಲಿ ಸ್ಟೇಷನ್ನಲ್ಲಿ ಇದ್ದ ಸ್ಕೆಲೆಟನ್ ಗೋಯಿ ತಾತದ್ದು ಮತ್ತು ನಾವು ಶ್ರೀನಗರ್ನಲ್ಲಿ ತೆಗೆದ ಸ್ಕೆಲೆಟನ್ ಕಾಳಿಂಗ ಸಾಮ್ರಾಜ್ಯದ ವ್ಯಕ್ತಿ ಕಾಳಿಂಗ ಪೋತರಾಜುದು. ಸೊ ನಾವು ಈಗ ಸ್ಕೆಲೆಟನ್ ನ ಚೇಂಜ್ ಮಾಡಿದ್ದರಿಂದ DNA ಟೆಸ್ಟ್ ಮಾಡಿದ್ರೆ ಅದು ಗೋಯಿ ಜೊತೆ ಮ್ಯಾಚ್ ಆಗುತ್ತೆ. ಆಗ ಅವರು ಗೋಯಿನ ಕಾಳಿಂಗ ಸಾಮ್ರಾಜ್ಯದ ಕುಡಿ ಅಂತ ಒಪ್ಕೋತಾರೆ. ಆಕ್ಚುಲಿ ಕಳಿಂಗ ಪೋತುರಾಜುಗೆ ಒಂದು ಮಗಳಿರ್ತಾಳೆ. ಈಕೆ ಸಣ್ಣವಳಿದ್ದಾಗ ರೈಲ್ವೆ ಸ್ಟೇಷನ್ ಅಲ್ಲಿ ಮಿಸ್ ಆಗಿರ್ತಾಳೆ. ಇದು ರೆಡ್ಡಿಗೆ ಹಿಸ್ಟ್ರಿಯಿಂದ ಗೊತ್ತಾಗುತ್ತೆ. ಆಗ ಅವನು ಈ ಪ್ಲಾನ್ ಮಾಡಿರ್ತಾನೆ. ಈಗ ಇವರು ಹೈಗ್ರೀವ್ ಮತ್ತು ನೀಲ್ಗ್ರೀವ್ಗೆ ಒಂದು ಲೀಗಲ್ ನೋಟಿಸ್ ಕಳಿಸ್ತಾರೆ. ಅದರಲ್ಲಿ ಗೋಯಿ ಅವರಿಗೆ, ನಾನು ಕಳಿಂಗ ಪೋತರಾಜನ ಮಗಳು ಗಂಗಲಕ್ಕನ ಮಗ, ಈಗ ನನ್ನ ತಾಯಿ ತೀರಿಕೊಂಡಿದ್ದಾರೆ. ಆದರೆ ಅವರು ಸಾಯುವಾಗ ನನ್ನ ಮನೆತನದ ಆಸ್ತಿಯ ಬಗ್ಗೆ ಹೇಳಿ ಸತ್ರು, ಅದಕ್ಕೆ ಈಗ ನಾನು ಅದಕ್ಕಾಗಿ ಬಂದಿದ್ದೀನಿ, ನನಗೆ ನನ್ನ ಅಧಿಕಾರವನ್ನ ಕೊಡಬೇಕು ಅಂತ ಹೇಳ್ತಾನೆ. ಆಗ ಇವರು ದೇವ್ ಅನ್ನೋ ವ್ಯಕ್ತಿಗೆ ಗೋಯಿನ ಕಿಡ್ನಾಪ್ ಮಾಡಿ ಕರ್ಕೊಂಡು ಬರುವಂತೆ ಹೇಳ್ತಾರೆ. ದೇವ್ ಈಗ ಗೋಯಿನ ಹಿಡಿಯೋಕೆ ಬಂದಾಗ ಅಲ್ಲಿ ಪಾಪಿರೆಡ್ಡಿನ ನೋಡ್ತಾನೆ. ದೇವ್ ಹೈಗ್ರೀವ್ಗೆ ಕಾಲ್ ಮಾಡಿ ರೆಡ್ಡಿ ಬಗ್ಗೆ ಹೇಳ್ತಾನೆ. ಆಗ ಹೈಗ್ರೀವ್ ಗೋಯಿನ ಆಮೇಲೆ ಹಿಡಿಯೋಣ, ಮೊದಲು ಪಾಪಿರೆಡ್ಡಿನ ಹಿಡ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ರೆಡ್ಡಿ ದೇವನ ನೋಡಿ ಅಲ್ಲಿಂದ ಓಡೋಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಅಲ್ಲಿ ಇನ್ನೊಂದು ಗ್ಯಾಂಗ್ ಬರುತ್ತೆ. ಇವರು ಕೂಡ ರೆಡ್ಡಿನ ಹಿಡಿಯೋಕೆ ಬಂದಿರ್ತಾರೆ. ಆದ್ರೆ ಮಿಲಿಟರಿ ಮತ್ತು ಚಿಲಿಪಿಗೆ ಇವರು ಗೋಯಿನ ಹಿಡಿಯೋಕೆ ಬಂದಿದ್ದಾರೆ ಅಂತ ಅನಿಸುತ್ತೆ. ಅದಕ್ಕೆ ಅವರು ರೆಡ್ಡಿ ಜೊತೆ ಸೇರಿ ಅವರ ಜೊತೆ ಫೈಟ್ ಮಾಡ್ತಾರೆ. ಈಗ ಚಿಲಿಪಿ ಮತ್ತು ಮಿಲಿಟರಿ ದೇವ್ ಮತ್ತು ಇನ್ನೊಂದು ಗ್ಯಾಂಗ್ ಲೀಡರ್ನ ಹಿಡ್ಕೋತಾರೆ. ರೆಡ್ಡಿಗೆ ಫೈಟ್ ನಲ್ಲಿ ತಲೆಗೆ ಏಟು ಬಿದ್ದಿದ್ದರಿಂದ ಅವನು ಮೂರ್ಛೆ ಹೋಗ್ತಾನೆ. ಈಗ ಇವರು ಅವನನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಇವರು ಅಲ್ಲಿಂದ ಗೋಯಿನ ಕಾಪಾಡೋಕೆ ಹೋಗ್ತಾರೆ. ಆದ್ರೆ ಅಲ್ಲಿ ಪೊಲೀಸರು ಗೋಯಿನ ಅರೆಸ್ಟ್ ಮಾಡಿರ್ತಾರೆ. ಈಗ ಇವರು ದೇವ್ನ ಕಟ್ಟಿ ಹಾಕಿದ್ದ ಜಾಗಕ್ಕೆ ಬರ್ತಾರೆ. ಇವರು ದೇವ್ಗೆ ನೀವ್ಯಾಕೆ ಗೋಯಿನ ಕಿಡ್ನಾಪ್ ಮಾಡೋಕೆ ಬಂದಿದ್ದೀರಿ ಅಂತ ಹೇಳ್ತಾನೆ. ಆಗ ದೇವ್, ನಾನು ಗೋಯಿಗೋಸ್ಕರ ಬಂದಿಲ್ಲ, ನಾನು ಬಂದಿದ್ದು ರೆಡ್ಡಿಗಾಗಿ. ಆಕ್ಚುಲಿ ರೆಡ್ಡಿ ಅಂಡ್ ಗ್ಯಾಂಗ್ ಲೂಟಿ ಮಾಡಿದ ಜ್ಯುವೆಲರಿ ಶಾಪ್ ಗ್ರೀವ್ ಗ್ರೂಪ್ಸ್ದು, ಅದಕ್ಕೆ ಹೈಗ್ರೀವ್ ರೆಡ್ಡಿ ಅಂಡ್ ಗ್ಯಾಂಗ್ ಮೇಲೆ 50 ಲಕ್ಷದ ಬಹುಮಾನ ಇಟ್ಟಿದ್ದಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಇವರಿಬ್ಬರು ನಾವೇನು ಮಾಡಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಇವರು ಇನ್ನೊಬ್ಬ ವ್ಯಕ್ತಿಗೆ, ನೀನಾಗೆ ರೆಡ್ಡಿನ ಹಿಡಿತಿದ್ಯಾ ಅಂತ ಕೇಳ್ತಾನೆ. ಆಗ ಆತ, ನಾನು ಮೆಂಟಲ್ ಹಾಸ್ಪಿಟಲ್ನ ವ್ಯಕ್ತಿ, ರೆಡ್ಡಿ ಮೆಂಟಲ್ ಹಾಸ್ಪಿಟಲ್ನಿಂದ ಓಡಿ ಬಂದಿದ್ದಾನೆ, ಅದಕ್ಕೆ ಅವನನ್ನ ಹಿಡಿಯೋಕೆ ಬಂದಿದ್ದು ಅಂತ ಹೇಳ್ತಾನೆ. ಇದನ್ನ ಕೇಳಿ ಇವರಿಬ್ಬರಿಗೆ ಏನೂ ಅರ್ಥವಾಗಲ್ಲ. ಅವರು ಅಲ್ಲಿಂದ ರೆಡ್ಡಿ ಹತ್ರ ಬರ್ತಾರೆ. ಇವರು ರೆಡ್ಡಿಗೆ ಹೊಡೆಯೋಕೆ ಹೋಗ್ತಿರ್ತಾರೆ. ಆಗ ದಾಮಿನಿ, ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ, ಅನ್ಯಾಯ ನಮ್ಮ ಜೊತೆ ಆಗಿದೆ ಅಂತ ಹೇಳ್ತಾಳೆ. ಈಗ ಸ್ಟೋರಿ ಮತ್ತೆ ಹಿಂದಕ್ಕೆ ಹೋಗುತ್ತೆ. ಇಲ್ಲಿ ದಾಮಿನಿ ಒಂದು ವಿಲೇಜ್ ನಲ್ಲಿ ಇರ್ತಾಳೆ. ಈಕೆಗೆ ತಂದೆ ತಾಯಿ ಇರಲ್ಲ. ಆಕೆ ತನ್ನ ಅಂಕಲ್ ಜೊತೆ ಇರ್ತಾಳೆ. ದಾಮಿನಿಗೆ ಸಣ್ಣ ಒಳಿದ್ದಾಗಿನಿಂದ ಡಾಕ್ಟರ್ ಆಗ್ಬೇಕೆಂಬ ಆಸೆ ಇರುತ್ತೆ. ಹಾಗೆ 2 ಬಾರಿ ಎಂಟ್ರೆನ್ಸ್ ಎಕ್ಸಾಮ್ ಬರೆದ್ರೂ ಡಾಕ್ಟರ್ ಸೀಟ್ ಸಿಕ್ಕಿರಲ್ಲ. ಆಗ ದಾಮಿನಿಗೆ 45 ಲಕ್ಷ ಕೊಟ್ರೆ ಮೆಡಿಕಲ್ ಸೀಟ್ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಆಗ ಇವರ ಊರಲ್ಲಿ ದೇವ್ ಫೈನಾನ್ಸ್ ಎಂಬ ಒಂದು ಕಂಪನಿ ಬಂದಿರುತ್ತೆ. ಇದು 6 ತಿಂಗಳಲ್ಲಿ ಅಮೌಂಟ್ ನ ಡಬಲ್ ಮಾಡಿ ಕೊಡ್ತೀವಿ ಅಂತ ಹೇಳ್ತಿರ್ತಾರೆ. ದಾಮಿನಿ ಅಂಕಲ್ ಕೂಡ ಅದನ್ನ ನಂಬಿ ಅದರಲ್ಲಿ ಹಣ ಹಾಕ್ತಾನೆ. ಆದ್ರೆ 6 ತಿಂಗಳಾದ ಮೇಲೆ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಕಂಪನಿ ಇರಲ್ಲ, ಅದು ಸ್ಕ್ಯಾಮ್ ಅಂತ ಇವರಿಗೆ ಗೊತ್ತಾಗುತ್ತೆ. ದಾಮಿನಿ ಡಾಕ್ಟರ್ ಆಗ್ಬೇಕೆಂಬ ಕನಸು ಮುರಿದು ಹೋಗುತ್ತೆ.
ಆಗ ದಾಮಿನಿ ಹೇಗಾದ್ರೂ ಮಾಡಿ ಕಂಪನಿ ಓನರ್ನ ಹಿಡಿದು ತನ್ನ ಹಣ ತಗೋಬೇಕು ಅನ್ಕೋತಾಳೆ. ಆಗ ಆಕೆ ಸರ್ಚ್ ಮಾಡಿದಾಗ ಆ ಕಂಪನಿ ಪಾಪಿರೆಡ್ಡಿದು ಅಂತ ಗೊತ್ತಾಗುತ್ತೆ. ಇದನ್ನ ಕೇಳಿ ಮಿಲ್ಟ್ರಿ ನಮಗೆ ಗೊತ್ತಿಲ್ದಂಗೆ ಇಷ್ಟು ದೊಡ್ಡ ಫ್ರಾಡ್ ಯಾವಾಗ ಮಾಡಿದ್ದಿ ಅಂತ ಕೇಳ್ತಾನೆ. ಆದ್ರೆ ಪಾಪಿರೆಡ್ಡಿ ಈಗ ತನ್ನ ಸ್ಟೋರಿ ಹೇಳ್ತಾನೆ. ಆಕ್ಚುಲಿ ಪಾಪಿರೆಡ್ಡಿಗೂ ಮೋಸ ಆಗಿರುತ್ತೆ. ಆಕ್ಚುಲಿ ಆ ಫೈನಾನ್ಸ್ ಕಂಪನಿ ರೆಡ್ಡಿಯೇ ಸ್ಟಾರ್ಟ್ ಮಾಡಿರ್ತಾನೆ, ಆದ್ರೆ ಅದು ಹೈಗ್ರೀವ್ ಮತ್ತು ನೀಲ್ಗ್ರೀವ್ ಪ್ಲಾನ್ ಆಗಿರುತ್ತೆ. ಪಾಪಿರೆಡ್ಡಿ ತನ್ನ ಹಳ್ಳಿಯಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿದ ಮೊದಲ ಹುಡುಗ ಆಗಿರ್ತಾನೆ. ಆದ್ರೆ ಆತನಿಗೆ ಜಾಬ್ ಸಿಗ್ತಿರಲ್ಲ. ಈತ ತುಂಬಾ ಇಂಟರ್ವ್ಯೂ ಕೊಡ್ತಾನೆ, ಆದ್ರೆ ಜಾಬ್ ಮಾತ್ರ ಸಿಗ್ತಿರಲ್ಲ. ಅವನಿಗೆ ಬಿಸ್ನೆಸ್ ಓಪನ್ ಮಾಡಬೇಕು ಅಂತ ಇರುತ್ತೆ, ಆದ್ರೆ ಹಣ ಇರಲ್ಲ. ಆಗ ಈತನಿಗೆ ಗ್ರೀವ್ ಕಂಪನಿ ಬಗ್ಗೆ ಗೊತ್ತಾಗುತ್ತೆ. ಆತ ಫೈನಾನ್ಸ್ಗಾಗಿ ಅಲ್ಲಿ ಹೋದಾಗ ಹೈಗ್ರೀವ್ ರೆಡ್ಡಿಗೆ ನೀನು ಒಂದು ಫೈನಾನ್ಸ್ ಕಂಪನಿ ಸ್ಟಾರ್ಟ್ ಮಾಡು, ನಾವು ನಿನಗೆ ಫಂಡ್ ಮಾಡ್ತೀವಿ ಅಂತ ಹೇಳ್ತಾರೆ. ರೆಡ್ಡಿ ಕೂಡ ತುಂಬಾ ಜೋಶ್ನಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ. ಜನರ ಹತ್ರ ಹೋಗಿ ತಾವು ಸ್ಟಾಕ್ ನಲ್ಲಿ ಇನ್ವೆಸ್ಟ್ ಮಾಡಿ ಲಾಭ ಮಾಡ್ತೀವಿ ಮತ್ತು ನೀವು ನಮ್ಮಲ್ಲಿ ದುಡ್ಡು ಜಮಾ ಮಾಡಿದ್ರೆ ನಿಮಗೂ ಲಾಭ ಕೊಡ್ತೀವಿ ಅಂತ ಹೇಳ್ತಾನೆ. ಜನ ಕೂಡ ರೆಡ್ಡಿ ಮಾತು ನಂಬಿ ಅವನಿಗೆ ಹಣ ಕೊಡ್ತಾರೆ. 6 ತಿಂಗಳು ಎಲ್ಲ ಚೆನ್ನಾಗಿ ನಡೆಯುತ್ತೆ. ಆದ್ರೆ 6 ತಿಂಗಳಾದ ಮೇಲೆ ಗ್ರೀವ್ಸ್ ಎಲ್ಲ ದುಡ್ಡು ತಗೊಂಡು ಓಡೋಗ್ತಾರೆ. ಆದ್ರೆ ಜನರಿಂದ ಇನ್ವೆಸ್ಟ್ ಮಾಡಿಸಿದ್ದು ರೆಡ್ಡಿ ಆಗಿದ್ದರಿಂದ ಜನ ರೆಡ್ಡಿ ಹಿಂದೆ ಬೀಳ್ತಾರೆ. ಆದ್ರೆ ರೆಡ್ಡಿ ಹತ್ರ ಕ್ಯಾಶ್ ಇರಲ್ಲ, ಅದಕ್ಕೆ ಅವನು ಸಿಟಿಗೆ ಬರ್ತಾನೆ. ಇಲ್ಲಿ ಅವನಿಗೆ ಗ್ರೀವ್ಸ್ ಜ್ಯುವೆಲರಿ ಶಾಪ್ ಬಗ್ಗೆ ಗೊತ್ತಾಗುತ್ತೆ. ಅವನು ರಾಜು ಮತ್ತು ತನ್ನ ಫ್ರೆಂಡ್ ಜೊತೆ ಅದನ್ನ ಲೂಟಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾನೆ. ಆದ್ರೆ ಜ್ಯುವೆಲರಿ ರಾಜು ಎತ್ಕೊಂಡು ಹೋಗ್ತಾನೆ ಮತ್ತು ಇವರಿಗೆ ಜೈಲಾಗುತ್ತೆ. ಇಲ್ಲಿ ಗ್ರೀವ್ಸ್ ತಮ್ಮ ಇನ್ಫ್ಲೂಯೆನ್ಸ್ ನ ಉಪಯೋಗಿಸಿ ಜೈಲಲ್ಲಿ ರೆಡ್ಡಿಗೆ ಟಾರ್ಚರ್ ಮಾಡಿಸ್ತಿರ್ತಾರೆ. ಇದರಿಂದ ರೆಡ್ಡಿ ಮೆಂಟಲ್ ತರ ಡ್ರಾಮಾ ಮಾಡ್ತಾನೆ. ಆಗ ಅವನನ್ನ ಮೆಂಟಲ್ ಹಾಸ್ಪಿಟಲ್ಗೆ ಜಾಯಿನ್ ಮಾಡ್ತಾರೆ. ಇಲ್ಲಿ ದಾಮಿನಿ ನರ್ಸ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಈಕೆ ರೆಡ್ಡಿನ ನೋಡಿ ಅವನನ್ನ ಸಾಯಿಸಬೇಕು ಅನ್ಕೋತಾಳೆ. ಆದ್ರೆ ಈಕೆ ರೆಡ್ಡಿನ ಕೊಲ್ಲೋಕೆ ಹೋದಾಗ ರೆಡ್ಡಿ ಆಕೆ ಕೈ ಹಿಡ್ಕೊತಾನೆ ಮತ್ತು ಎಲ್ಲಾ ಸ್ಟೋರಿ ಹೇಳ್ತಾನೆ. ಇಲ್ಲಿ ಗೋಯಿಗೂ ಜೈಲಾಗಿರುತ್ತೆ. ಇವರು ಜೈಲಲ್ಲಿ ಇದ್ಕೊಂಡು ಗ್ರೀವ್ಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ತೆಗಿತಾರೆ. ಇಲ್ಲಿ ರೆಡ್ಡಿಗೆ ಕಾಳಿಂಗ ಗಂಗುಲಕ್ಕ ಬಗ್ಗೆ ಗೊತ್ತಾಗಿರುತ್ತೆ. ಈಗ ಇವರು ಗ್ರೀವ್ಸ್ ಜೊತೆ ರಿವೆಂಜ್ ತಗೋಬೇಕಂತ ಪ್ಲಾನ್ ಮಾಡ್ತಾರೆ. ಇಲ್ಲಿ ರೆಡ್ಡಿ ಗೋಯಿಗೆ ಟಾರ್ಚರ್ ಮಾಡಿ ಪೊಲೀಸರು ಎಷ್ಟೇ ಹೊಡೆದರೂ ನೀನು ಮಾತ್ರ ನಿನ್ನ ಹೆಸರು ಕಾಳಿಂಗ ಗೋಯಿ ಅಂತ ಹೇಳಬೇಕು ಅಂತ ಹೇಳ್ತಾನೆ. ಈ ಕಡೆ ಜೈಲಲ್ಲಿ ಪೊಲೀಸರು ಗೋಯಿನ ಟಾರ್ಚರ್ ಮಾಡ್ತಾರೆ. ಆದ್ರೆ ಅವನು ಮಾತ್ರ ತನ್ನ ಹೆಸರು ಗಾಳಿಂಗ ಗೌರಾಜು ಅಂತ ಹೇಳ್ತಾನೆ. ಈಗ ಪೊಲೀಸರಿಗೂ ಸಾಕಾಗಿ ಇವರು ಅವನನ್ನ ಕೋರ್ಟ್ ಅಲ್ಲಿ ಹಾಜರು ಮಾಡ್ತಾರೆ. ಇಲ್ಲಿ ಜಡ್ಜ್ ಗೋಯಿನ ನೋಡಿ ಕಂಡು ಹಿಡಿತಾನೆ ಮತ್ತು ನಿನ್ನ ಹೆಸರು ಗೋಯಿ ಅಲ್ಲ, ಈಗ ಯಾಕೆ ಕಾಳಿಂಗ ಗೌರಾಜು ಅಂತಿದ್ಯಾ ಅಂತ ಕೇಳ್ತಾನೆ. ಆಗ ಗೋಯಿ ಮೊದಲು ನನಗೆ ಗೊತ್ತಿದ್ದಿಲ್ಲ, ಆದ್ರೆ ನನ್ನ ತಾಯಿಯ ಪೆಟ್ಟಿಗೆಯಲ್ಲಿದ್ದ ಸಾಮಾನಿನಿಂದ ನನಗೆ ಗೊತ್ತಾಯ್ತು ಅಂತ ಹೇಳ್ತಾನೆ. ಆದ್ರೆ ಗ್ರೀವ್ಸ್ ಲಾಯರ್ ಇವನು ಸುಳ್ಳು ಹೇಳ್ತಿದ್ದಾನೆ. ಕಾಳಿಂಗ ಪೋತರಾಜು ಸತ್ತ ಮೇಲೆ ಕಾಳಿಂಗ ಮನೆತನ ಮುಗಿದು ಹೋಯ್ತು ಅಂತ ಹೇಳ್ತಾನೆ. ಆಗ ಜಡ್ಜ್ ಕಾಳಿಂಗ ಮನೆತನದ ಬಗ್ಗೆ ಇನ್ಫಾರ್ಮೇಶನ್ ತೆಗಿರಿ, ಆಮೇಲೆ ಈ ಕೇಸ್ ಬಗ್ಗೆ ನೋಡೋಣ ಅಂತ ಹೇಳ್ತಾನೆ. ಇಲ್ಲಿ ಇವರು ಸರ್ಚ್ ಮಾಡಿದಾಗ ಇವರಿಗೆ ನಾಗಲಕ್ಕ ಪೋತರಾಜು ಬಗ್ಗೆ ಗೊತ್ತಾಗುತ್ತೆ. ಜಡ್ಜ್ ಈ ಕೇಸ್ನ ಎಕ್ಸೆಪ್ಟ್ ಮಾಡ್ತಾನೆ. ಆದ್ರೆ ಅಪೋಸಿಷನ್ ಲಾಯರ್ ಹತ್ರ ಗೋಯಿ ಕಾಳಿಂಗರಾಜು ಮೊಮ್ಮಗ ಅಲ್ಲ ಅಂತ ಸಾಬೀತು ಮಾಡೋಕೆ ಯಾವುದೇ ಸಾಕ್ಷಿ ಇರಲ್ಲ. ಇನ್ನೊಂದು ಕಡೆ ಗೋಯಿ ಹತ್ರನೂ ಪ್ರಾಪರ್ ಎವಿಡೆನ್ಸ್ ಇರಲ್ಲ. ಆಗ ಜಡ್ಜ್ ಗ್ರೀವ್ ಬ್ರದರ್ಸ್ ನ ಕರೀತಾರೆ. ಇಲ್ಲಿ ಜಡ್ಜ್ ಇವರಿಗೆ ಕಾಳಿಂಗ ಪೋತರಾಜು ಸಮಾಧಿ ಎಲ್ಲಿದೆ ಅಂತ ಕೇಳ್ತಾನೆ. ಆಗ ಅವರು ಶ್ರೀನಗರ್ನ ಒಂದು ಸಮಾಧಿಯಲ್ಲಿದೆ ಅಂತ ಹೇಳ್ತಾರೆ. ಆಗ ಜಡ್ಜ್ ಹಾಗಾದ್ರೆ ಅಲ್ಲಿಂದ DNA ಕಲೆಕ್ಟ್ ಮಾಡಿ ಗೋಯಿ ಜೊತೆ ಮ್ಯಾಚ್ ಮಾಡಿ ಅಂತ ಹೇಳ್ತಾನೆ. ಈ ಕಡೆ ರೆಡ್ಡಿಯನ್ ಗ್ಯಾಂಗ್ ನಾಳೆ DNA ಮ್ಯಾಚ್ ಆದ್ರೆ ನಾವು 2,000 ಕೋಟಿಯ ಮಾಲೀಕರಾಗ್ತೀವಿ ಅಂತ ಖುಷಿ ಆಗ್ತಿರ್ತಾರೆ. ಆಗ ರೆಡ್ಡಿ ಅದು ಅಷ್ಟು ಈಸಿ ಅಲ್ಲ, ಯಾಕಂದ್ರೆ ನಾವು ಸ್ಕೆಲೆಟನ್ ನ ಚೇಂಜ್ ಮಾಡಿದಂಗೆ ಗ್ರೀವ್ ಕಡೆಯವರು ಹಾಗೆ ಮಾಡಬಹುದು, ಅದಕ್ಕೆ ನಾವು ಏನಾದ್ರೂ ಮಾಡಬೇಕು ಅಂತ ಹೇಳ್ತಾನೆ. ಆಗ ಮಿಲಿಟರಿ ಪೊಲೀಸರಿಗೆ ಕಾಲ್ ಮಾಡಿ ಸಮಾಧಿ ಹತ್ರ ಯಾರೋ ಕಳಿಂಗರಾಜು ಹಣನ ಕದಿಯೋ ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ. ಆದ್ರೆ ರೆಡ್ಡಿ ಅವನ ಕೈಯಿಂದ ಮೊಬೈಲ್ ತಗೊಂಡು ನಾವು ಹಾಗೆ ಪೊಲೀಸರಿಗೆ ಹೇಳೋಕ್ಕಾಗಲ್ಲ, ನಾವೇನಾದ್ರೂ ಮಾಡಬೇಕು ಅಂತ ಹೇಳ್ತಾನೆ. ಆಮೇಲೆ ಅವರು ಸಮಾಧಿ ಹತ್ರ ಹೋಗಿ ಕಳಿಂಗರಾಜು ಸಮಾಧಿಗಿದ್ದ ನೇಮ್ ಪ್ಲೇಟ್ ನ ತೆಗೆದು ಪಕ್ಕದ ಸಮಾಧಿಗೆ ಹಾಕ್ತಾರೆ. ಇನ್ನು ಆ ಸಮಾಧಿಗಿದ್ದ ನೇಮ್ ಪ್ಲೇಟ್ ಕಳಿಂಗರಾಜು ಸಮಾಧಿಗೆ ಹಾಕ್ತಾರೆ. ಅವರು ಗ್ರೀವ್ಸ್ ಕಡೆಯವರು ಬಂದು ಸ್ಕೆಲೆಟನ್ ತಗೊಂಡು ಹೋದ್ರೆ ನಾವು ಮತ್ತೆ ನೇಮ್ ಪ್ಲೇಟ್ಸ್ ನ ಚೇಂಜ್ ಮಾಡೋಣ ಅನ್ಕೋತಾರೆ. ಆದ್ರೆ ಇದೇ ಅವರ ದೊಡ್ಡ ಮಿಸ್ಟೇಕ್ ಆಗುತ್ತೆ. ಏಕೆಂದ್ರೆ ಇವರು ಅಂದುಕೊಂಡಂಗೆ ಅಲ್ಲಿ ಗ್ರೀವ್ಸ್ ಕಡೆಯವರು ಬಂದು ಹೆಣ ತೆಗೆದಿರ್ತಾರೆ. ಆದ್ರೆ ಇವರು ಪೂರ್ತಿಯಾಗಿ ತೋಡುವಷ್ಟರಲ್ಲಿ ಅಲ್ಲಿ ಪೊಲೀಸರು ಬಂದು ಇವರನ್ನ ಅರೆಸ್ಟ್ ಮಾಡ್ತಾರೆ. ಈಗ ಪೊಲೀಸರು ಯಾರು ಸಮಾಧಿನ ಕದಿಬಾರ್ದಂತ ಕಾವಲು ಕಾಯ್ತಿರ್ತಾರೆ. ಇದರಿಂದ ಇವರಿಗೆ ನೇಮ್ ಪ್ಲೇಟ್ ನ ಚೇಂಜ್ ಮಾಡೋ ಟೈಮ್ ಸಿಗಲ್ಲ. ಆಗ ಪಾಪಿರೆಡ್ಡಿ ಒಂದು ಪ್ಲಾನ್ ಮಾಡ್ತಾನೆ. ಅವನು ಹೀಗಾದ್ರೆ ಆಗಲ್ಲ, ನಾವೊಂದು ಕೆಲಸ ಮಾಡೋಣ. ಯಾವ ವ್ಯಕ್ತಿ ಸಮಾಧಿಗೆ ಕಾಳಿಂಗರಾಜು ಹೆಸರಿಟ್ಟಿದ್ದೇವೋ ಆ ವ್ಯಕ್ತಿಯ ಫ್ಯಾಮಿಲಿಯವರನ್ನು ಹುಡುಕಿ DNA ರಿಪೋರ್ಟ್ ಚೇಂಜ್ ಮಾಡೋಣ ಅಂತ ಹೇಳ್ತಾನೆ. ಇವರು ಆ ಸಮಾಧಿಯ ವಾರಸುದಾರ ಯಾರು ಅಂತ ಹುಡುಕಿದಾಗ ಅವರು ಸ್ಟಾರ್ಟಿಂಗ್ ನಲ್ಲಿ ಇವರ ಜೊತೆ ಸೇರಿ ಕಳ್ಳತನ ಮಾಡಿದ ರಾಜು ಆಗಿರ್ತಾನೆ. ಇವರು ರಾಜು ಹತ್ರ ಬಂದಾಗ ಆತ ಇವರಿಗೆ ನಾನು ಬಂಗಾರನ ಮಾರೋಕೆ ಹೋದಾಗ ಬಂಗಾರ ತಗೊಳಕ್ಕೆ ಬಂದಿದ್ದ ವ್ಯಕ್ತಿಗೆ ನನ್ನ ನೈಟ್ ಬ್ಲೈಂಡ್ನೆಸ್ ಬಗ್ಗೆ ಗೊತ್ತಿತ್ತು, ಅದಕ್ಕೆ ಅವನು ನನ್ನ ನೈಟ್ ಟೈಮ್ ಅಲ್ಲಿ ಡೀಲ್ಗೆ ಕರೆದು ಹಣ ಕೊಡದೆ ಗೋಲ್ಡ್ನ ತಗೊಂಡು ಹೋದ ಅಂತ ಹೇಳ್ತಾನೆ. ಈಗ ಇವರು ಅವನ ಮಾತಲ್ಲಿಟ್ಟು ಅವನ DNA ಸ್ಯಾಂಪಲ್ಗೋಸ್ಕರ ಅವನ ತಲೆಯ ಕೂದಲನ್ನ ಕಟ್ ಮಾಡಿ ತಗೊಂಡು ಹೋಗ್ತಾರೆ. ಆದ್ರೆ ಅರ್ಧ ದಾರಿಗೆ ಬಂದಾಗ ಇವರಿಗೆ ಗೋಯಿ ಬಾಂಡ್ಲಿ ಆಗಿದ್ದಾನೆ ಅಂತ ಗೊತ್ತಾಗುತ್ತೆ. ಆಗ ಇವರು ಒಂದು ಪ್ಲಾನ್ ಮಾಡ್ತಾರೆ. ಇವರು ಗೋಯಿನ ರೌಡಿಗಳನ್ನಿಟ್ಟು ಓಡಿಸ್ತಾರೆ ಮತ್ತು ಅದರ ವಿಡಿಯೋ ಮಾಡಿ ಜಡ್ಜ್ಗೆ ತೋರಿಸ್ತಾರೆ. ವಿಡಿಯೋ ನೋಡಿದ ಜಡ್ಜ್ ಗ್ರೀವ್ಸ್ ಗೋಯಿನ ಕೊಲ್ಲೋಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅನ್ಕೋತಾನೆ. ಅದಕ್ಕೆ ಜಡ್ಜ್ ಈಗ DNA ಸ್ಯಾಂಪಲ್ ಕಲೆಕ್ಟ್ ಮಾಡಿ ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾನೆ. ಜಡ್ಜ್ ಮುಂದೆ ಸಮಾಧಿಯಿಂದ ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾರೆ. ಇವರು ಹಾಸ್ಪಿಟಲ್ಗೆ ಬಂದಾಗ ಗೋಯಿ ಬಾಡಿ ಪೂರ್ತಿ ಬ್ಯಾಂಡೇಜ್ ಇಂದ ಕವರ್ ಆಗಿರುತ್ತೆ. ಸ್ಯಾಂಪಲ್ ತಗೊಳಕ್ಕೆ ಸ್ವಲ್ಪನೂ ಪ್ಲೇಸ್ ಇರಲ್ಲ.
ಆಗ ದಾಮಿನಿ ಗೋಯಿ ಕಿವಿಯಲ್ಲಿ ಕೂದಲಿದೆ ಅಂತ ಹೇಳ್ತಾಳೆ. ಆಗ ಡಾಕ್ಟರ್ ಕಿವಿಯ ಕೂದಲಿನ ಸ್ಯಾಂಪಲ್ ತಗೋತಾರೆ. ಇವರು ರಾಜುವಿಂದ ತಗೊಂಡ ಕೂದಲಿನ ಸ್ಯಾಂಪಲ್ ಅನ್ನ ಗೋಯಿ ಕಿವಿಯಲ್ಲಿ ಹಚ್ಚಿರ್ತಾರೆ. DNA ಟೆಸ್ಟ್ ಆದ್ಮೇಲೆ ಗೋಯಿ ಕಳಿಂಗ ಪೋತರಾಜು ವಂಶಸ್ಥ ಅಂತ ಸಾಬೀತಾಗುತ್ತೆ. ಜಡ್ಜ್ ಇವರಿಗೆ ಗೋಯಿಗೆ ಬರಬೇಕಾದ ಆಸ್ತಿಯನ್ನ ಅವನಿಗೆ ಕೊಡುವಂತೆ ಹೇಳ್ತಾರೆ. ಈಗ ರೆಡ್ಡಿ ಪ್ಲಾನ್ ಸಕ್ಸಸ್ ಆಗುತ್ತೆ. ಈಗ ಮಾರನೇ ದಿನ ದಾಮಿನಿ, ರೆಡ್ಡಿ, ಚಿಲಿಪಿ, ಮಿಲಿಟರಿ ಮತ್ತು ಗೋಯಿ ತಮ್ಮ ಆಸ್ತಿಯನ್ನ ತಗೊಳ್ಳೋಕೆ ಗ್ರೀವ್ಸ್ ಬಂಗ್ಲೋಗೆ ಬರ್ತಾರೆ. ರೆಡ್ಡಿ ಗ್ರೀವ್ ಬ್ರದರ್ಸ್ನ ಭೇಟಿ ಆಗೋಕೆ ಒಳಗೆ ಹೋಗ್ತಾನೆ. ಆದ್ರೆ ತುಂಬಾ ಹೊತ್ತಾದರೂ ವಾಪಸ್ ಬರಲ್ಲ. ಆಗ ಇವರು ಗ್ರೀವ್ಸ್ ರೆಡ್ಡಿಗೆ ಏನಾದರೂ ಮಾಡಿರ್ಬೇಕು ಅಂತ ಒಳಗೆ ಹೋಗ್ತಾರೆ. ಇಲ್ಲಿ ಗ್ರೀವ್ ಬ್ರದರ್ಸ್ ಇವರಿಗೆ ರೆಡ್ಡಿ ನಮ್ಮ ಜೊತೆ ಒಂದು ಡೀಲ್ ಮಾಡಿ ಇಲ್ಲಿಂದ ಹೋಗ್ಬಿಟ್ಟ ಅಂತ ಹೇಳ್ತಾನೆ. ಆಕ್ಚುಲಿ ರೆಡ್ಡಿ ಒಳಗೆ ಹೋಗಿ ಗ್ರೀವ್ ಬ್ರದರ್ಸ್ಗೆ ಈಗ ಗೋಯಿ 2,000 ಕೋಟಿಯ ಮಾಲೀಕ, ಆದ್ರೆ ನೀವು 100 ಕೋಟಿ ನನಗೆ ಕೊಟ್ರೆ ಈ ಪ್ರಾಬ್ಲಮ್ ನಿಂದ ನಿಮ್ಮನ್ನ ಹೊರಗೆ ಹಾಕ್ತೀನಿ ಅಂತ ಹೇಳ್ತಾನೆ. ಇವರು ರೆಡ್ಡಿ ಅಕೌಂಟ್ಗೆ 100 ಕೋಟಿ ಟ್ರಾನ್ಸ್ಫರ್ ಮಾಡ್ತಾರೆ. ಆಗ ರೆಡ್ಡಿ ಆಕ್ಚುಲಿ ಗೋಯಿ ಕಳಿಂಗರಾಜು ಮೊಮ್ಮಗ ಅಲ್ಲ ಅಂತ ಹೇಳ್ತಾನೆ ಮತ್ತು ಗೋಯಿ ರಿಯಲ್ DNA ರಿಪೋರ್ಟ್ ಕೊಡ್ತಾನೆ. ಮತ್ತು ಇಲ್ಲಿ ಇನ್ನೊಂದು ಟ್ವಿಸ್ಟ್ ಓಪನ್ ಆಗುತ್ತೆ. ಆಕ್ಚುಲಿ ಚಿಟ್ ಫಂಡ್ ಸ್ಕ್ಯಾಮ್ ಮಾಡಿದ್ದು ಕೂಡ ಪಾಪಿ ರೆಡ್ಡಿ ಆಗಿರ್ತಾನೆ. ಈಗ ರೆಡ್ಡಿ ಇವರನ್ನೆಲ್ಲ ಯೂಸ್ ಮಾಡಿ 100 ಕೋಟಿ ತಗೊಂಡು ಜಂಪ್ ಆಗಿರ್ತಾನೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.